ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಯ ಸೆಲೆಬ್ರೇಷನ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲಿ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆ ಹೇಗೆಲ್ಲ ಮಾಡಿದ್ದೀವಿ ಅನ್ನೋದನ್ನು ನೋಡಿಕೊಂಡು ಬಂದಿದ್ದೀರಾ. ಹಾಗೆ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಬನ್ನಿ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿದ್ರು. ನಾವು ಯಾವುದೇ ಸೆಲೆಬ್ರೇಷನ್ ಅಂದ್ಕೊಂಡಿರಲಿಲ್ಲ, ಯಾಕಂದರೆ ಪೂಜೆ ಮುಗಿಸಿ ಅವತ್ತು ದೀಪಾವಳಿ ಹಬ್ಬ ಆಗಿರೋದ್ರಿಂದ ಮನೆಗೆ ಹೋಗಿ ದೀಪಗಳನ್ನೆಲ್ಲ ಇಡಬೇಕಾಗಿತ್ತು, ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಯಾವುದೇ ಸೆಲೆಬ್ರೇಷನ್ ಅನ್ಕೊಂಡಿರ್ಲಿಲ್ಲ. ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬನ್ನಿ ಹೋಗೋಣ ಅಂತ ಬಳ್ಳಾರಿ ಸರ್ಕಲ್ ಹತ್ರ ಬ್ರ್ಯಾಂಡ್ ಫ್ಯಾಕ್ಟ್ರಿ ಆಪೋಸಿಟ್ ಅಲ್ಲಿ ಕೇಕ್ ಆಫ್ ದಿ ಡೇ ಅಂತ ಹೇಳಿ ಕೇಕ್ ಶಾಪ್ ಇದೆ, ಬೇಕರಿ ಇದೆ. ನಾನು ನನ್ನ 2-3 ವಿಡಿಯೋದಲ್ಲಿ ತೋರಿಸಿದ್ದೀನಿ ಬೇಕರಿಯನ್ನ. ಕೇಕ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅಲ್ಲೇ ಹೋಗಿ ಎಗ್ಲೆಸ್ ಕೇಕನ್ನು ತೊಗೊಂಡ್ವಿ, ಪೂಜೆ ಮಾಡಿಸಿದ್ವಲ್ಲ, ಹಾಗಾಗಿ ಎಗ್ ಹಾಕಿರೋ ಕೇಕನ್ನು ತಿನ್ನಬಾರ್ದು ಅಂತ ಹೇಳಿ ಅಪ್ಪ ಅಮ್ಮ ಎಲ್ಲ ಮನೆಗೆ ಹೊರಟರು. 2 ಫ್ರೆಂಡ್ ಫ್ಯಾಮಿಲಿ ಸೇರಿಕೊಂಡು ಸೆಲೆಬ್ರೇಷನನ್ನು ಮಾಡಿಸಿದ್ದು. ನಮಗೂ ಕೂಡ ತುಂಬಾ ಖುಷಿ ಆಯಿತು. ಇಲ್ಲ ಬೇಡ, ಹೊರಡ್ತೀವಿ, ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು, ಸಂಜೆ ದೀಪ ಹಚ್ಚಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಇಲ್ಲ ಬನ್ನಿ, ಸೆಲೆಬ್ರೇಷನ್ ಅವತ್ತಿನ ದಿನನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಕರ್ಕೊಂಡ್ಬಂದರು. ಹಾಗೇನೆ ಸೆಲೆಬ್ರೇಷನನ್ನು ಮಾಡಿದ್ದೀವಿ. ಎಲ್ಲ ಕೂಡ ನಿಂತ್ಕೊಂಡು ಫೋಟೋಸು ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀವಿ. ತುಂಬಾ ಖುಷಿ ಆಯಿತು. ಅದರ ನೆಕ್ಸ್ಟ್ ಡೇ ಸಂಡೇ ನನ್ನ ತಮ್ಮ ಪ್ಲಾನ್ ಮಾಡಿರೋದು ಇದು ವೈಟ್ ಸ್ಕ್ರೀನ್ ಸೆಲೆಬ್ರೇಷನ್ ಅಂತ ಹೇಳಿ ಹೆಬ್ಬಾಳಲ್ಲಿದೆ. ಹೆಬ್ಬಾಳು SBI ಮೇನ್ ರೋಡ್ ಅಲ್ಲಿ ನಿಯರ್ SBI ಬ್ಯಾಂಕ್ ಹತ್ರ ಆನಿವರ್ಸರಿ ಸೆಲೆಬ್ರೇಷನ್ಗೆ ಅಂತ ಪ್ಲಾನ್ ಮಾಡಿದ. ಆಕ್ಚುಲಿ ತಮ್ಮಂದು ಫ್ರೆಂಡ್ ಇದೆ ಇದು. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ನೀಟಾಗಿ ತುಂಬಾನೇ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಹಾಗೆ ತುಂಬಾನೇ ಗ್ರ್ಯಾಂಡ್ ಆಗಿದೆ. ಡೆಕೋರೇಷನ್, ಬಿಗ್ ಸ್ಕ್ರೀನಿಂಗ್ ಇದೆ, ಹಾಗೇನೆ ಫಾಗ್ ಎಂಟ್ರಿ ಕೂಡ ಇದೆ. ನಿಮ್ಗೆ ಸ್ಟಾರ್ಟಿಂಗು 599 ಇಂದ ಸ್ಟಾರ್ಟ್ ಆಗುತ್ತೆ. ವಿತ್ ಕೇಕ್ ಬೇಕು ಅಂದ್ರೆ 899ಗೆ ನೀವು ನಿಮ್ಮ ಸೆಲೆಬ್ರೇಷನ್ ಅನ್ನ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಬರ್ತ್ಡೇ, ಆನಿವರ್ಸರಿ, ಮಾಮ್ ಟು ಬಿ, ಹೀಗೆ ಎಲ್ಲಾ ಸೆಲೆಬ್ರೇಷನ್ ಗಳನ್ನ ಮ್ಯೂಸಿಕ್ ಜೊತೆ ಹಾಗೆ ಫಿಲಮ್ಸ್ ಗಳನ್ನ ನೋಡ್ತಾ ನಿಮ್ಮ ಸೆಲೆಬ್ರೇಷನ್ ಅನ್ನ ನೀವು ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿದೆ ಸೆಲೆಬ್ರೇಷನ್ ಹಾಲ್ ಅಂತಾನೆ ಹೇಳ್ಬೋದು. ಹಾಗೆ ಸ್ಪೇಷಿಯಸ್ ಆಗಿದೆ. ಕೆಲವೊಂದ್ ಕಡೆ ನೋಡಿರ್ತೀರಾ ತುಂಬಾನೇ ಕಂಜೆಸ್ಟೆಡ್ ಆಗಿರುತ್ತೆ. ತುಂಬಾನೇ ಚೆನ್ನಾಗಿದೆ. ನಾನು ಸ್ಕ್ರೀನ್ ಮೇಲೆ ನಂಬರ್ ಅನ್ನ ಕೊಟ್ಟಿರ್ತೀನಿ. ಯಾರಾದ್ರೂ ನಿಮ್ಮ ಹಾಗೆ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಸೆಲೆಬ್ರೇಷನ್ ಅನ್ನ ಕೂಡ ನೀವು ಇಲ್ಲಿ ಬುಕ್ ಮಾಡ್ಕೋಬಹುದು. ಕೇಕ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಫಾಗ್ ಎಂಟ್ರಿ ಕೂಡ ಇರುತ್ತೆ. ಹಾಗೆ ನೀವು ಡೆಕೋರೇಷನ್ ಅನ್ನ ಕಸ್ಟಮೈಸ್ ಕೂಡ ಮಾಡಿಸ್ಕೋಬಹುದು. ನಾವು ಸೆಲೆಬ್ರೇಷನ್ಗೆ ಅಂತ ನಾನು, ಹಸ್ಬೆಂಡ್ ಸಮ್ಮು, ಅಮ್ಮ ಹಾಗೆ ತಮ್ಮ ಹೋಗಿದ್ವಿ. ಅಪ್ಪಂಗೆ ಸ್ವಲ್ಪ ಜಾಸ್ತಿ ಕೆಲಸ ಇದ್ದಿದ್ರಿಂದ ಅಪ್ಪ ಬರೋದಿಕ್ಕೆ ಆಗ್ಲಿಲ್ಲ. ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ತುಂಬಾನೇ ಚೆನ್ನಾಗಾಯ್ತು. ತುಂಬಾನೇ ಒಳ್ಳೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ಕೊಂಡು, ಸ್ವಲ್ಪ ಸಾಂಗ್ಸ್ ಎಲ್ಲ ಹಾಕೊಂಡು, ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು, ಸಮೂ ಸ್ವಲ್ಪ ಮೂವಿ ನೋಡ್ಬೇಕು ಅಂತ ಹೇಳ್ದ. ಮೂವಿನೂ ಕೂಡ ಸ್ವಲ್ಪ ನೋಡ್ಕೊಂಡು ಕ್ವಾಲಿಟಿ ಟೈಮ್ ಅನ್ನ ಸ್ಪೆಂಡ್ ಮಾಡಿದ್ವಿ. ಹಾಗೆ ಒಳಗಡೆ ಅಲ್ಲದೆ ಹೊರಗಡೆ ಕೂಡ ಡೆಕೋರೇಷನ್ನು, ಫೋಟೋ ಸ್ಪಾಟ್ ಅನ್ನ ಮಾಡಿದ್ದಾರೆ. ಅದು ಕೂಡ ತುಂಬಾನೇ ಚೆನ್ನಾಗಿದೆ. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. Through the highways, till my shadow turns to sun rays. And on we'll
and turn us to thousands, and we'll grow in. ಹಾಗೆ ಬರ್ತಾ ದಾರಿಯಲ್ಲಿ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಉಡುಪಿ ರಾಜ್ ಹೋಟೆಲ್ ಅಂತ ಹೇಳಿ ರಿಂಗ್ ರೋಡ್ ಅಲ್ಲಿ ನಿಮ್ಗೆ ಇನ್ಕಲ್ ನಿಯರ್ ಅಲ್ಲಿ ಹೊಸದಾಗಿ ಹೋಟೆಲ್ ಅನ್ನ ಶುರು ಮಾಡಿದ್ದಾರೆ. ನಾವು ನಾನ್ ವೆಜ್ ತಿಂದಿರೋ ಕಾರಣ ಪೂಜೆ ಮಾಡಿಸಿರೋದ್ರಿಂದ ವೆಜ್ ಊಟ ಏನಾದ್ರು ಮಾಡ್ಕೊಂಡು ಮನೆಗೆ ಹೊರಡೋಣ ಅಂತ ಹೇಳಿ ಬಂದಿದ್ವಿ. ಇಲ್ಲಿ ಉಡುಪಿ ರಾಜ್ ಹೋಟೆಲ್ ಅಂದ ತಕ್ಷಣ ನಿಮ್ಗೆ ದೋಸೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಗೊತ್ತಿರುತ್ತೆ. ಹಾಗೆ ಅಮ್ಮ ಹಸ್ಬೆಂಡ್ ಇಬ್ರು ಕೂಡ ದೋಸೆಯನ್ನ ತಗೊಂಡ್ರು, ಮಸಾಲೆ ದೋಸೆ ಎರಡು ಕೂಡ ತುಂಬಾನೇ ಟೇಸ್ಟ್ ಆಗಿ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ರು. ದೋಸೆ ಕ್ರಿಸ್ಪಿ ಆಗಿತ್ತು, ಹಾಗೆ ಚಟ್ನಿ ಪಲ್ಯ ಸಾಂಬಾರ್ ಎಲ್ಲ ಕೂಡ ತುಂಬಾನೇ ಚೆನ್ನಾಗಿತ್ತು. ಹಾಗೆ ನಾನು ಗೋಬಿ ಚಿಲ್ಲಿಯನ್ನ ತಗೊಂಡ್ವಿ, ಹಾಗೆ ಬಟರ್ ನಾನ್ ಅನ್ನ ತಗೊಂಡ್ವಿ, ಕಡಾಯಿ ಪನ್ನೀರ್ ಅನ್ನ ತಗೊಂಡ್ವಿ, ಹಾಗೆ ವೆಜ್ ಬಿರಿಯಾನಿಯನ್ನ ತಗೊಂಡ್ವಿ. ಎಲ್ಲ ಕೂಡ ಟೇಸ್ಟ್ ಆಗಿ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಬೇಗ ಕೂಡ ಸರ್ವ್ ಅನ್ನ ಮಾಡಿದ್ರು. ನೀವು ಕೂಡ ಆ ರೋಡ್ ಅಲ್ಲಿ ಬಂದ್ರೆ ಒಂದ್ಸಲಿ ಟೇಸ್ಟ್ ಮಾಡಿ, ತುಂಬಾನೇ ಚೆನ್ನಾಗಿದೆ. ಹಾಗೆ ಪ್ರೈಸ್ ಕೂಡ ವರ್ತ್ ಅಂತಾನೆ ಹೇಳ್ಬೋದು. ಆಂಬಿಯನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ರಿಂಗ್ ರೋಡ್ ಅಲ್ಲೇ ಕಾಣಿಸುತ್ತೆ, ಇನ್ಕಲ್ ನಿಯರ್ ಅಲ್ಲೇ ಇದೆ ಹೋಟೆಲ್. ಊಟ ಎಲ್ಲ ಕೂಡ ತುಂಬಾನೇ ಚೆನ್ನಾಗಿತ್ತು. ಊಟನ ಮುಗಿಸಿ ಮನೆ ಕಡೆ ಹೊರಟ್ವಿ. ಹಾಗೇನೆ ನನಗೆ ಹ್ಯಾಂಡ್ಸ್ ಅಲ್ಲಿ ಲೆಗ್ಸ್ ಅಲ್ಲಿ ಏರ್ ಗ್ರೋತ್ಸ್ ತುಂಬಾನೇ ಇದೆ. ತುಂಬಾ ಜನ ಹೇಳ್ತಾ ಇದ್ರು ಏರ್ ರಿಮೂವಲ್ ಮಾಡ್ಕೊಳ್ಳಿ ಅಂತ, ಆದ್ರೆ ನನಗೆ ವ್ಯಾಕ್ಸ್ ಮಾಡಿಸಿದಾಗ ಯಾವಾಗ್ಲೂ ರ್ಯಾಷಸ್ ಅಲರ್ಜಿ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಹಾಗಾಗಿ ನಾನು ತುಂಬಾ ಕಾಲದಿಂದ ವ್ಯಾಕ್ಸ್ ಮಾಡ್ಸೇ ಇರ್ಲಿಲ್ಲ. ಇದಕ್ಕೆ ಏನಾದ್ರೂ ಸೊಲ್ಯೂಷನ್ ನೋಡ್ಬೇಕಲ್ಲ ಅಂತ ಹಿಂಗೆ ಸರ್ಚ್ ಮಾಡ್ಬೇಕಾದ್ರೆ ನನಗೆ ಹರ್ಬಲ್ ಯೋಗ ಅವ್ರದ್ದು ಏರ್ ರಿಮೂವಲ್ ಸ್ಪ್ರೇ ಗೊತ್ತಾಯ್ತು. ತರ್ಸೋಣ, ಹೇಗಿರುತ್ತೆ ರಿವ್ಯೂ ಮಾಡೋಣ, ನಿಮ್ ಜೊತೆ ಕೂಡ ರಿವ್ಯೂ ಮಾಡ್ಕೊ, ಹಾಗೆ ನಾನು ಕೂಡ ಯೂಸ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಇದೊಂದು ಪ್ರಾಡಕ್ಟ್ ಅನ್ನ ತರಿಸಿದೀನಿ. ನಂತರನೇ ತುಂಬಾ ಜನಕ್ಕೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ಅದು ಅಲರ್ಜಿ ಆದಾಗ ಅದು ಪಿಂಪಲ್ ಆಗಿ ಡ್ರೈ ಆಗಿ ಅದು ಮಾರ್ಕ್ ಎಲ್ಲ ಬಿದ್ದಾಗ ತುಂಬಾನೇ ಬೇಜಾರಾಗೋದು, ಅಯ್ಯೋ ವ್ಯಾಕ್ಸ್ ಮಾಡ್ಸೋದ್ ಬೇಡ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಇದು ಹರ್ಬಲ್ ಯೋಗ ಅವ್ರದ್ದು ಪ್ರಾಡಕ್ಟ್ ಅನ್ನ ತರಿಸಿರೋದು. ಇದು ಕ್ರೀಮ್ ಸ್ಪ್ರೇ ತರ ಬರುತ್ತೆ. ನಮ್ಗೆ ನಾವು ಏರ್ಸ್ ಇರೋ ಜಾಗದಲ್ಲಿ ಸ್ಪ್ರೇ ಅನ್ನ ಮಾಡಿ ಒಂದು 5 ರಿಂದ 6 ನಿಮಿಷ ಬಿಟ್ರೆ ಅದು ಫುಲ್ ಬಬಲ್ ರೀತಿಯಾಗಿ ಆಗುತ್ತೆ. ಅದಾದ್ಮೇಲೆ ಒಂದು ಕಾಟನ್ ಕ್ಲಾತ್ ಅಥವಾ ವೆಟ್ ಟಿಶ್ಯೂ ತಗೊಂಡು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾವು ಅದನ್ನ ರಬ್ ಮಾಡಿದ್ರೆ ಪೂರ್ತಿಯಾಗಿ ಏರ್ಸ್ ಜೊತೆಗೆ ನಮ್ಗೆ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ನೋಡ್ತಾ ಇದ್ದೀರಾ ಈ ಹ್ಯಾಂಡ್ಸ್ ಅಲ್ಲಿ ಏರ್ಸ್ ಹೇಗಿದೆ, ಹಾಗೆ ರಿಮೂವ್ ಮಾಡಿರೋದು ಹೇಗಿದೆ ಅಂತ. ಹಾಗೇನೆ ಟ್ರಯಲ್ ನೋಡೋದಕ್ಕೆ ಅದೊಂದು ಪ್ಯಾಚ್ ತರ ಮಾಡಿದೆ. ತುಂಬಾನೇ ಖುಷಿ ಆಯ್ತು. ಹಾಗೇನೆ ಯಾವುದೇ ತರ ಇರಿಟೇಷನ್ ಯಾವುದು ಆಗ್ಲಿಲ್ಲ. ನೀವು ಕೂಡ ಯೂಸ್ ಮಾಡ್ಬೇಕು, ಪ್ಯಾಚ್ ಚೆಕ್ ಅನ್ನ ಮಾಡಿ. ಹಾಗೇನೆ ನಾನು 2 ಹ್ಯಾಂಡ್ಸ್ಗೆ ಕೂಡ ಮಾಡ್ಕೊಂಡಿದ್ದೀನಿ. ಅದು ನಾವು ಸ್ಪ್ರೇ ಮಾಡಿದ್ಮೇಲೆ ಅದು ಸ್ವಲ್ಪ ಅರಿಯೋಕ್ಕೆ ಶುರು ಆಗುತ್ತೆ. ಹಾಗಾಗಿ ನೈಟಿಯನ್ನ ಹಾಕೊಂಡು ಒಂದು ಕೆಳಗಡೆ ಒಂದು ಮ್ಯಾಟ್ ಅನ್ನ ಇಟ್ಕೊಂಡು ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಅದು ಫುಲ್ಲು ಸ್ಪ್ರೇ ಎಲ್ಲ ಹೋಗಿ ಬಬಲ್ ರೀತಿಯಾಗಿ ಆಗಬೇಕು. ಅದಾದ್ಮೇಲೆ ಒಂದು ಕಾಟನ್ ಕ್ಲಾತ್ ಅನ್ನ ತಗೊಂಡು ನೀವು ನೋಡ್ತಾ ಇರೋ ಹಾಗೆ ನೀಟಾಗಿ ಒರೆಸ್ಕೊಳ್ಳೋದು. ಒಂಚೂರು ಕೂಡ ಏರ್ಸ್ ಉಳಿದಂಗೆ ನೀಟಾಗಿ ರಿಮೂವ್ ಆಗುತ್ತೆ. ಇದನ್ನ ನೀವು ಹ್ಯಾಂಡ್ಸ್, ಲೆಗ್ಸ್ ಹಾಗೆ ಅಂಡರ್ ಆರ್ಮ್ಸ್ಗೆ ಯೂಸ್ ಮಾಡ್ಬೋದು. ತುಂಬಾನೇ ಎಫೆಕ್ಟಿವ್ ಆಗಿದೆ, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಮ್ದು ಸೆನ್ಸಿಟಿವ್ ಸ್ಕಿನ್ ಅಪ್ಪ ಹೇಗೆ ಯೂಸ್ ಮಾಡ್ಬೋದು ಅಂತ ಅನ್ಕೋತಿರೋರು ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೇ ತರ ತೊಂದರೆ ಇಲ್ಲ. ಯಾವುದೇ ರ್ಯಾಷಸ್ ಆಗ್ಲಿ, ಇರಿಟೇಷನ್ ಆಗ್ಲಿ, ಅಲರ್ಜಿ ಪ್ರಾಬ್ಲಮ್ ಆಗ್ಲಿ ನಿಮ್ಗೆ ಕಾಣಿಸೋದಿಲ್ಲ. ಹಾಗೆ ಏರ್ ರಿಮೂವ್ ಜೊತೆ ನಿಮ್ಗೆ ಟ್ಯಾನ್ ರಿಮೂವ್ ಕೂಡ ಆಗುತ್ತೆ. ಅದಂತೂ ನನಗೆ ತುಂಬಾನೇ ಖುಷಿ ಆಯ್ತು. ಮುಂಚೆ ಹೇಗಿತ್ತು ಅಂತ ನನ್ನ ಕೈಗಳನ್ನ ನೋಡಿದೀರಾ, ಈಗ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತ ಕೂಡ ನೋಡಿದೀರಾ. ನನಗಂತೂ ತುಂಬಾನೇ ಖುಷಿ ಆಯ್ತು. ವರ್ತ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಇದು ಹರ್ಬಲ್ ಯೋಗ್ ಅಫಿಷಿಯಲ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಇಂದ ನಾನು ತರಿಸಿರೋದು. ಏರ್ ರಿಮೂವಲ್ ಕ್ರೀಮ್ ಸ್ಪ್ರೇ ಬರುತ್ತೆ, 200 ml ಇರುತ್ತೆ. ಇದು ಪ್ರಾಡಕ್ಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಬೇಕಿದ್ದವರು ಚೆಕ್ ಮಾಡಿ ಪರ್ಚೇಸ್ ಅನ್ನ ಮಾಡಬಹುದು. ಈ ವಿಡಿಯೋದಲ್ಲಿ ಆನಿವರ್ಸರಿ ಸೆಲೆಬ್ರೇಷನ್ ಹೇಗೆಲ್ಲ ಮಾಡಿದ್ವಿ ಅನ್ನೋದನ್ನ ನೋಡಿದೀರಾ. ಹಾಗೆ ಏರ್ ರಿಮೂವಲ್ ಸ್ಪ್ರೇ ಹೇಗೆಲ್ಲ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ನೋಡಿದೀರಾ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.